ರಾತ್ರಿನ ಕಳೆಯೋದು ತುಂಬಾನೇ ಕಷ್ಟ ಆಗಿತ್ತು. ಸೊ ಆ ಒಂದು ಪರಿಸ್ಥಿತಿ ನಮಗೂ ಕೂಡ ಬರುತ್ತೆ ಅಂತ ನಾನು ಕನಸು ಮನಸ್ಸಿನಲ್ಲಿಯೂ ಕೂಡ ಅನ್ಕೊಂಡಿರ್ಲಿಲ್ಲ. ಸೊ ನಾವಿದ್ದು ಇಲ್ಲಿ 4 years ಆಗಿದೆ, ಬಟ್ ಒಂದ್ ಸಾರಿ ಕೂಡ ನಮ್ಗೆ ಈ ಪರಿಸ್ಥಿತಿ ಬಂದಿರ್ಲಿಲ್ಲ. ಸೊ ನನ್ನ ಮಗನ್ನ ಕರ್ಕೊಂಡು ನನ್ನ ಒಂದು ರಕ್ಷಣೆ ಮಾಡ್ಕೊಳ್ಳೋದೇ ನನಗೆ ತುಂಬಾನೇ ಕಷ್ಟಕರವಾದ ಸಂಗತಿ ಆಗಿತ್ತು. ಸೊ ಅದರಿಂದಾನೇ ನಾನು ಕೆಲವೊಂದಿಷ್ಟು ಪಾಠಗಳನ್ನ ಕೂಡ ಎಲ್ಲ ನಿಮ್ಗೆ ಶೇರ್ ಮಾಡ್ತಾ ಹೋಗ್ತೀನಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪೂಜಾ. ಸೊ ಫ್ರೆಂಡ್ಸ್, ನನಗೆ ಆದಂತಹ ಒಂದು ಕೆಟ್ಟ ಅನುಭವನ ನಿಮ್ಮ ಮುಂದೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಸೊ ಹೌದು, ನೀವು ನೋಡಿರೋ ಹಾಗೆ ಇವಾಗ ಸ್ಟಾರ್ಟಿಂಗ್ ನಲ್ಲಿ ನೀವು ವಿಡಿಯೋಸ್ಗಳನ್ನ ನೋಡಿರ್ಬೇಕು. ಸೊ ಆ ವಿಡಿಯೋಸ್ಗಳು ತುಂಬಾನೇ ಸತ್ಯವಾಗಿವೆ ಫ್ರೆಂಡ್ಸ್. ಹೌದು, ಸೊ ಆ ಒಂದು ಪರಿಸ್ಥಿತಿಯಿಂದ ನಾವು ಹೊರಗೆ ಬಂದಿರೋದೇ ಒಂದು ದೊಡ್ಡ ಪವಾಡ ಅಂತಾನೆ ಹೇಳ್ಬೋದು. ಸೊ ನಾನು ಇದಕ್ಕೆ ರಿಲೇಟೆಡ್ ಆದಂತಹ ಕೆಲವೊಂದು ಶಾರ್ಟ್ ವಿಡಿಯೋಸ್ಗಳನ್ನ ಮಾಡಿದ್ದೆ, ಬಟ್ ನಾನು ಇವಾಗ ರೀಸೆಂಟ್ಲಿ ಚಾನಲ್ನ ಸ್ಟಾರ್ಟ್ ಮಾಡಿರೋದ್ರಿಂದ ಕೆಲವೊಬ್ರು ನನ್ನ ಶಾರ್ಟ್ಸ್ಗಳನ್ನ ನೋಡಿಲ್ಲದೆ ಇರ್ಬೋದು, ಇಲ್ಲಾಂದ್ರೆ ಯೂಟ್ಯೂಬ್ ನನ್ನ ಶಾರ್ಟ್ಸ್ಗಳನ್ನ ಇನ್ನೂ ಪುಷ್ ಮಾಡ್ತಾ ಇಲ್ಲ. ಪರವಾಗಿಲ್ಲ, ಕನ್ಸಿಸ್ಟೆನ್ಸಿಯಾಗಿ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾನೆ ಇದ್ದೀನಿ. ಸೊ ಒಂದಿಲ್ಲ ಒಂದಿನ ಯಾವುದಾದ್ರೂ ಒಂದು ವಿಡಿಯೋ ವೈರಲ್ ಆಗ್ಬೋದು ಅನ್ನೋ ಒಂದು ಪುಟ್ಟ ಕನಸನ್ನ ಹೊಂದ್ಕೊಂಡು ಈ ಒಂದು ಚಾನಲ್ನ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ನಲ್ಲಿ ನಾನು ನನ್ನ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಏನಿದೆ, ಹಾಗೇನೆ ನಾನು ಯಾವ ಒಂದು ಕಾರಣಕ್ಕೋಸ್ಕರ ಯೂಟ್ಯೂಬ್ ಅನ್ನ ಸ್ಟಾರ್ಟ್ ಮಾಡಿದ್ದೀನಿ ಅಂತ ತುಂಬಾನೇ ಡೀಟೇಲ್ ಆಗಿ ವಿಡಿಯೋನ ಮಾಡಿದ್ದೀನಿ. ಸೊ ಆ ಒಂದು ವಿಡಿಯೋಗೆ ನಿಮ್ ಕಡೆಯಿಂದ ತುಂಬಾ ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಫ್ರೆಂಡ್ಸ್. ಸೊ ಈ ಒಂದು ವಿಡಿಯೋ ಸ್ವಲ್ಪ ಸ್ಪೆಷಲ್ ಅಲರ್ಟ್ ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಜೂನ್ ನಲ್ಲಿ ಮಳೆ ಏನ್ ಬಿತ್ತು. ಸೊ ಮಹಾರಾಷ್ಟ್ರದಲ್ಲಿ ನಾನು ಇರೋದ್ರಿಂದ ಸೊ ನನಗೆ ನಾನು ಪ್ರಾಪರ್ ಕರ್ನಾಟಕದವಳು, ಬಟ್ ನಾನು ಇವಾಗ ಮಹಾರಾಷ್ಟ್ರದಲ್ಲಿ ಇದ್ದೀನಿ. ಸೊ ನಾನು ಮಹಾರಾಷ್ಟ್ರದಲ್ಲಿದ್ದು ಇವಾಗ 4 years ಆಗಿದೆ, ಬಟ್ ನನಗೆ ಈ ತರದ ಕೆಟ್ಟ ಅನುಭವ ಒಂದ್ಸರಿ ಕೂಡ ಆಗಿಲ್ಲ. ಬಟ್ ಈ ಒಂದು ಕೆಟ್ಟ ಅನುಭವ ಜೂನ್ ನಲ್ಲಿ ನನಗೆ ಅನುಭವ ಆಗಿದೆ ಫ್ರೆಂಡ್ಸ್. ಹೌದು, ಸೊ ನೋಡಿ, ಜೂನ್ ರಾತ್ರಿ ನಾವೆಲ್ಲರೂ ಕೂಡ ಮಲ್ಕೊಂಡಿದ್ವಿ. ಸೊ ಮಳೆ ಕೂಡ ತುಂಬಾನೇ ಜೋರಾಗಿ ಬರ್ತಾ ಇತ್ತು, ರಾತ್ರಿ ಎಲ್ಲ ಮಳೆ ಬಂದಿತ್ತು. ಸೊ ನಾವು ತುಂಬಾ ಹೆದರಿದ್ವಿ, ಮಳೆ ತುಂಬಾ ಬರ್ತಾ ಇದೆ, ಇನ್ನೇನು ತುಂಬಾನೇ ಪ್ರಾಬ್ಲಮ್ ಆಗಬಹುದು ಅಂತ ಅನ್ಕೊಂಡು. ಬಟ್ ಬೆಳಗ್ಗೆ 7 ತುಂಬಾನೇ ಮಳೆ ಬಂದ ಕಾರಣದಿಂದಾಗಿ ನಮ್ಮ ಒಂದು ಬಿಲ್ಡಿಂಗ್ ಕೆಳಗಡೆ ಕೂಡ ನೀರು ತುಂಬಾನೇ ನಿಂತಿತ್ತು ಫ್ರೆಂಡ್ಸ್. ಸೊ ನೀರು ನಿಂತಿತ್ತು ಅನ್ನೋದು ಇಲ್ಲಿ ನಮ್ಮ ಒಂದು ಗಂಟಲಿನ ತನಕ ಬರುವಷ್ಟು ನೀರು ನಿಂತಿತ್ತು. ಅದಾದ ನಂತರ 12 ಗಂಟೆ ಸುಮಾರಿಗೆ ಮುಳುಗಿ ಹೋಗುವಷ್ಟು ನೀರಿತ್ತು ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಇದ್ದಾಗ ಆ ಪರಿಸ್ಥಿತಿಯಿಂದ ಹೊರಗೆ ಹೋಗೋದು ತುಂಬಾನೇ ಕಷ್ಟಕರವಾಗಿತ್ತು. ಸೊ ಮನೆಯಲ್ಲಿ ನನ್ನ ಹಸ್ಬೆಂಡ್ ಕೂಡ ಇರ್ಲಿಲ್ಲ, ಅವರು ಕೂಡ ವರ್ಕ್ ಅಂತ ಹೇಳಿ ಆಫೀಸ್ಗೆ ಹೋಗಿದ್ರು. ಸೊ ನಾನು ನನ್ನ ಮಗ ಅಷ್ಟೇ ಇದ್ದಿದ್ದು. 7 ಗಂಟೆಯಿಂದ ನಾನು ಒಳಗಡೆನೆ ಅಡಿಗೆ ಮಾಡೋದು, ಹಾಗೇನೆ ಮಗನಿಗೆ ತಿನ್ಸೋದು, ಸೊ ಇದೆಲ್ಲ ಕೆಲಸ ನಂದು ನಡೆದಿತ್ತು ಬೆಳಗ್ಗೆಯಿಂದ. ಅದಾದ ನಂತರ ಸೌಂಡ್ ಮಾಡ್ತಾ ಇದ್ರು, ಎಲ್ರು ಕೂಡ ಕೆಳಗಿಳಿದು ಹೋಗಿ ಅಂತ ಹೇಳ್ತಾ ಇದ್ರು. ಸೊ ನಾನು ಏನಾಗಿದೆ ಏನು ಅಂತ ಹೇಳಿ ನಾನು ಕೂಡ ಕೆಳಗಡೆ ಹೋಗಿ ಸ್ವಲ್ಪ ನೋಡಿದ ತಕ್ಷಣನೇ ನನಗೆ ತುಂಬಾನೇ ಆಶ್ಚರ್ಯ ಆಗ್ಬಿಡ್ತು. ಬಿಲ್ಡಿಂಗ್ ಕೆಳಗಡೆ ಬಂದಿರೋ ನೀರಿಂದ ನನಗೆ ಒಂದೇ ಒಂದು ನೆನಪಾಗಿದ್ದು, ನನ್ನ ಮಗನ್ನ ಇಲ್ಲಿಂದ ಹೇಗೆ ರಕ್ಷಿಸ್ಲಿ ಅಂತಂದ್ರೂ ಕೂಡ ಓಡ್ ಹೋಗ್ತಾ ಇದ್ರು. ಸೊ ಯಾವ ಒಂದು ಬಟ್ಟೆನ ಹಾಕೊಂಡಿದ್ದಾರೆ ಅದೇ ಬಟ್ಟೆಯ ಮೇಲೆ ಕೆಲವೊಂದಿಷ್ಟು ತಮ್ಮ ಬಟ್ಟೆಗಳನ್ನ ತೆಗೆದುಕೊಂಡು ಅದೇ ನೀರಿನಲ್ಲಿ ಹೋಗ್ತಾ ಇದ್ರು. ಹಾಗೇನೆ ಅಲ್ಲಿ ರಕ್ಷಕರು ಕೂಡ ಬಂದಿದ್ರು. ಸೊ ಮಹಾರಾಷ್ಟ್ರ ಪಾಲಿಕೆಯಿಂದ ಕೆಲವೊಂದು ರಕ್ಷಕರು ಕೂಡ ನಮ್ಗೆ ರಕ್ಷಣೆ ಮಾಡ್ಲಿಕ್ಕೆ ಅಂತ ಹೇಳಿ ಜೋರಾಗಿ ಕಿರ್ಚಾಡ್ತಾ ಇದ್ರು. ಸೊ ಯಾರೆಲ್ಲ ಬಿಲ್ಡಿಂಗ್ ಒಳಗಡೆ ಇದ್ದೀರಾ, ನೀವೆಲ್ಲರೂ ಕೂಡ ಹೊರಗಡೆ ಬನ್ನಿ ಬೇಗ, ನೀರು ತುಂಬಾ ಇದೆ, ನೀರಿನ ಪ್ರಮಾಣ ತುಂಬಾ ಇದೆ, ಹಾಗೇನೆ ಮಳೆ ಕೂಡ ಕಂಟಿನ್ಯೂ ಆಗಿ ಬೀಳ್ತಾನೆ ಇತ್ತು. ಸೊ ಹಾಗಾಗಿನೇ ನಾನು ಕೂಡ ನನ್ನ ಮಗನ್ನ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ ತುಂಬಾನೇ ಕಷ್ಟಪಟ್ಟೆ. ಬಟ್ ನನಗೆ ಹೆಲ್ಪ್ ಮಾಡ್ಲಿಕ್ಕೆ ಅಂತ ಹೇಳಿ ಆಜು ಬಾಜು ಮನೆಯವರು ಕೂಡ ಬಂದಿದ್ರು. ಬಟ್ ಅವರೆಲ್ಲರೂ ಕೂಡ ತಮ್ಮ ತಮ್ಮ ಮಕ್ಕಳನ್ನ ಕರ್ಕೊಂಡು ಆ ಒಂದು ರಕ್ಷಕ ಜೊತೆ ಹೊರಟೋದ್ರು. ಬಟ್ ನಾನು ಕೂಡ ನನ್ನ ಮಗನ್ನ ಇವಾಗ ಹೇಗ್ ನನಗೆ ರಕ್ಷಿಸ್ಕೊಳ್ಳಿ ಅನ್ನೋದೇ ನನಗೆ ತುಂಬಾನೇ ದೊಡ್ಡ ಪ್ರಾಬ್ಲಮ್. ನಾನು ಮತ್ತೆ ನನ್ನ ಮಗ ಸುರಕ್ಷಿತವಾಗಿ ಇಲ್ಲಿಂದ ಹೊರಗೆ ಬರ್ಬೇಕು ದೇವ್ರು ಅಂತ ತುಂಬಾನೇ ಕೇಳ್ಕೊಳ್ತಾ ಇದ್ದೆ. ಸೊ ಅದೇ ರೀತಿಯಾಗಿ ಆಯ್ತು. ಹೌದು, ಸೊ ಬೆಳಗ್ಗಿನ ಜಾವ 8 ಗಂಟೆ ಸುಮಾರಿಗೆ ಅನ್ಕೋಬಹುದು. ಸೊ ಆ ಟೈಮಿಗೆ ಆ ರಕ್ಷಕರೆಲ್ಲರೂ ಕೂಡ ಕಿರ್ಚಾಡ್ತಾ ಇದ್ರು, ಯಾರಿದ್ದೀರಾ ಇನ್ನು ಹೊರಗೆ ಬನ್ನಿ, ತುಂಬಾನೇ ನೀರಿದೆ, ನೀರಿನ ಪ್ರಮಾಣ ತುಂಬಾನೇ ಬೆಳೀತಾ ಇದೆ, ಸೊ ಎಲ್ರು ಕೂಡ ಹೊರಗೆ ಬನ್ನಿ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿನೇ ನಾವು ಕೂಡ ಅಲ್ಲಿಂದ ಹೊರಗಡೆ ಹೋದ್ವಿ.
ಹೊರಗಡೆ ಹೋದ ಫ್ರೆಂಡ್ ಇದ್ರು. ಸೊ ಅವರು ನಮ್ಮನ್ನ ಅಲ್ಲಿಂದ ರಕ್ಷಣೆಯನ್ನ ಮಾಡಿದ್ರು. ಮನೆಯಲ್ಲಿನೇ ನಮ್ಗೆ ಅಲ್ಲಿ ಸ್ವಲ್ಪ ಹೊತ್ತು ಆಶ್ರಯವನ್ನ ನೀಡಿದ್ರು. ಆಯ್ತು ಅಂತ ಅಂದ್ರೆ ಅಲ್ಲಿಂದ ನಮ್ಗೆ ಹೊರಗೆ ಹೋಗ್ಬೇಕು ಅಂದ್ರೂ ಕೂಡ ಟ್ರಾಫಿಕ್ ನಲ್ಲಿನೇ ಇದ್ರು. ಸೊ ಅವ್ರಿಗೂ ಕೂಡ ಮನೆಗ್ ಬರ್ಲಿಕ್ಕೆ ಆಗ್ಲಿಲ್ಲ. ಬಟ್ ನಾನು ಫೋನ್ ಮಾಡಿ ಹೇಳದೆ, ಇಲ್ಲ ನಾವು ಕರೆಕ್ಟ್ ಆಗಿದ್ದೀವಿ, ನಾವು ಸುರಕ್ಷಿತವಾಗಿದ್ದೀವಿ ಅಂತ ನಾನು ನನ್ನ ಯಜಮಾನ್ರಿಗೆ ಕಾಲ್ ಮಾಡಿ ಹೇಳಿದೆ. ಅವ್ರಿಗೆ ಅಷ್ಟೇ ಸಮಾಧಾನ ಆಗಿತ್ತು. ಬಟ್ ಅವರು ಅಲ್ಲಿಂದ ಮನೆಗ್ ಬಂದ್ರು ಕೂಡ ನಮ್ಮ ಹತ್ರ ಬರ್ಲಿಕ್ಕೆ ಅವ್ರಿಗೆ ಆಗ್ಲೇ ಇಲ್ಲ. ಯಾಕಂದ್ರೆ ನೀರಿನ ಪ್ರಮಾಣ ಇಷ್ಟೊಂದು ಇತ್ತು ಅಂತ ಅಂದ್ರೆ ಅಲ್ಲಿಂದ ಯಾರು ಕೂಡ ಹೋದ್ರು ಕೂಡ ಮುನಿಗಿ ಹೋಗುವಂತ ಪರಿಸ್ಥಿತಿನೇ ಇತ್ತು. ಅವರು ಹೊರಗಡೆನೆ ನಿಂತಿದ್ರು. ಸೊ ನಾವು ಅವರ ಒಂದು ಫ್ರೆಂಡ್ ಮನೆಯಲ್ಲಿ ನಿಂತಿದ್ವಿ. ಅದಾದ ನಂತರ ನೀರಿನ ಪ್ರಮಾಣ ಇಷ್ಟೊಂದು ಜಾಸ್ತಿ ಆಗಿತ್ತು ಅಂತ ಅಂದ್ರೆ ಮಧ್ಯಾಹ್ನದ ಹೊತ್ತಿಗೆ ರಕ್ಷಕರು ಒಂದು ಬೋಟ್ ಅನ್ನ ತೆಗೆದುಕೊಂಡು ಬಂದ್ರು. ಸೊ ಬೋಟ್ ಅನ್ನ ತೆಗೆದುಕೊಂಡು ಬಂದು ನಾನು ಬೋಟ್ ನಿಂದಾನೆ ಹೊರಗಡೆ ಹೋದ್ವಿ. ಅಲ್ಲಿ ನನ್ನ ಮಗ ಮತ್ತೆ ನಾನೇ ಹೊರಗೆ ಹೋದ್ವಿ ಫ್ರೆಂಡ್ಸ್. ಸೊ ನಾನು ಈ ಒಂದು ಸ್ಟೋರಿನ ನಿಮ್ ಮುಂದೆ ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನೋಡಿ ನಾವು ಊರ್ ಕಡೆ ಇರ್ತೀವಿ. ಊರ್ ಕಡೆಯಿಂದ ನಮ್ಮ ಒಂದು ಯಜಮಾನ್ರು ಇರ್ಬೋದು ಅಥವಾ ನಾವು ಕೆಲ್ಸಕ್ಕೆ ಅಂತ ಹೇಳಿ ಊರಿಂದ ಊರಿಗೆ ಬಂದಿರ್ತೀವಿ. ಸೊ ನಾನು ಇವಾಗ ಪ್ರಾಪರ್ ಆಗಿರೋದು ಇಲ್ಲಿ ಮಹಾರಾಷ್ಟ್ರದಲ್ಲಿ. ಸೊ ನನಗೆ ಗೊತ್ತಿರ್ಲಿಲ್ಲ. ಸೊ ನಾವು ರೆಂಟ್ ಮನೆಯನ್ನ ತೆಗೆದುಕೊಳ್ಳುವಾಗ ಆಜು ಬಾಜು ನದಿಗಳಿರತ್ತೆ ಅಂತ ನಮಗೆ ಗೊತ್ತೇ ಇರ್ಲಿಲ್ಲ. ಸೊ ನಾವು ಕಡಿಮೆ ದುಡ್ಡಲ್ಲಿ ಅಂತ ಹೇಳಿ ರೆಂಟ್ ಅನ್ನ ಇಲ್ಲಿದ್ದು 4 ವರ್ಷ ಆಗಿದೆ. 4 ವರ್ಷದಲ್ಲಿ ಹಿಂದೆನೂ ಕೂಡ ಈ ರೀತಿ ಪರಿಸ್ಥಿತಿ ಆಗಿತ್ತು. ಬಟ್ ನೀರು ಜಾಸ್ತಿ ಬಂದಿರ್ಲಿಲ್ಲ. ಸೊ ನಾವು ಇನ್ನೇನು ನಮ್ಮ ಹೊಸ ಮನೆಗೆ ಹೋಗ್ತಾ ಇದೀವಿ, ಇನ್ನೊಂದು ವರ್ಷ ಇಲ್ಲೇ ಕಳೆದ್ ಬಿಡೋಣ ಅಂತ ಹೇಳಿ ಇಲ್ಲೇ ಉಳಿದ್ವಿ. ಬಟ್ ಈ ವರ್ಷ ಆದಂತಹ ಕೆಟ್ಟ ಅನುಭವ ಅಂತ ಅಂದ್ರೆ, ಯಾವತ್ತೂ ಕೂಡ ರೆಂಟ್ ಮನೆಯನ್ನ ಕಡಿಮೆ ದುಡ್ಡಿಂದ ತಗೊಳ್ಬಾರ್ದು. ಹಾಗೇನೆ ನದಿ ಪ್ರದೇಶ, ಹಾಗೇನೆ ಒಳಚರಂಡಿ ಪ್ರದೇಶಗಳು, ಸೊ ಎಲ್ಲಿ ನೀರು ನಿಲ್ಲತ್ತೆಯೋ ಇಲ್ಲೋ ಅನ್ನೋದನ್ನ ನಾವು ತಿಳ್ಕೊಂಡು ಮನೇನ ತಗೋಬೇಕಂತ ನಾನು ಈ ಒಂದು ವಿಡಿಯೋ ಮೂಲಕ ನಿಮ್ಗೆಲ್ಲದನ್ನ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹೌದು, ಸೊ ನಮಗ್ ಗೊತ್ತಿರೋದಿಲ್ಲ. ಸೊ ಅದನ್ನೆಲ್ಲ ತಿಳ್ಕೊಂಡೆ ನಾವು ರೆಂಟ್ ಮನೇನ ತಗೊಳ್ಬೇಕು. ಅದು ಅಲ್ಲದೆ ಮಳೆ ತುಂಬಾ ಜೋರಾಗಿ ಬರ್ತಾ ಇದೆ. ಒಂದ್ ವೇಳೆ ನೀರಿನ ಪ್ರದೇಶ ಇದ್ರೆ, ನದಿ ಪ್ರದೇಶ ಇದ್ರೆ, ಹವಾಮಾನ ಇಲಾಖೆಯವರು ನಮ್ಗೆ ಕೆಲವೊಂದಿಷ್ಟು ಸೂಚನೆಗಳನ್ನ ನೀಡಿರ್ತಾರೆ. ಸೊ ಆ ಸೂಚನೆಗೆ ಅನುಸಾರವಾಗಿನೇ ನಾವು ಅಲ್ಲಿಂದ ಹೊರಗೆ ಬಿದ್ರೆ ನಮ್ಗೆ ಈ ಪರಿಸ್ಥಿತಿ ಆಗೋದಿಲ್ಲ ಫ್ರೆಂಡ್ಸ್. ಬಟ್ ನಾವು ಅನ್ಕೊಂಡ್ವಿ ಇಲ್ಲ ಅಷ್ಟೊಂದು ಮಳೆ ಏನ್ ಆಗೋದಿಲ್ಲ ಅಂತ ಅನ್ಕೊಂಡಿದ್ವಿ. ಬಟ್ ನಮ್ಮ ಹತ್ರನೇ ನದಿ ಇರೋದ್ರಿಂದ ನೀರಿನ ಪ್ರಮಾಣ ಇಷ್ಟೊಂದು ಇತ್ತು ಅಂತ ಅಂದ್ರೆ, ಆ ನೀರಿನ ಪ್ರಮಾಣ ರಾತ್ರಿ ಆದ್ರೂ ಕೂಡ ಹೋಗಿ ಕ್ಲಿಯರ್ ಆಗಿತ್ತು. ಸೊ ಅದ್ರಿಂದ ಹಾಗೇನೆ ಕೆಲವೊಂದು ಕೀಟಗಳು ಕೂಡ ಬಂದಿದ್ವು. ಸೊ ಆ ನೀರಿಂದ ಹೋಗೋದೇ ಒಂದು ಕಷ್ಟವಾಗಿತ್ತು ಫ್ರೆಂಡ್ಸ್. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋ ಮೂಲಕ ನಿಮ್ಗೆ ಕೆಲವೊಂದು ಟಿಪ್ಸ್ ಗಳನ್ನ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನೀವು ಊರಿಂದ ಸಿಟಿಗಳಿಗೆ ಬಂದಾಗ ಪ್ರೈಸ್ ಅನ್ನ ನೋಡ್ಲಿಕ್ಕೆ ಹೋಗ್ಬೇಡಿ. ಸೊ ನಿಮ್ಗೆ ಕರೆಕ್ಟ್ ಆಗಿ ಸೂಟ್ ಆಗುವ ಹಾಗೇನೆ ನದಿ ಪ್ರದೇಶ ಇಲ್ಲದೆ ಇರುವಂತ ರೆಂಟ್ ಮನೆಗಳಿಗೆ ನೀವು ರೆಂಟ್ ಅನ್ನ ತಗೊಳ್ಳಿ ಅಂತ ಅಂದ್ರೆ, ಹವಾಮಾನ ಸೂಚನೆಗಳನ್ನ ಕೂಡ ಅನುಸರಿಸಿ ಇದ್ರ ಪ್ರಕಾರವಾಗಿ ಕೂಡ ನೀವು ಮನೆಗಳಲ್ಲಿ ಇರಿ ಫ್ರೆಂಡ್ಸ್. ಯಾಕಂತ ಅಂದ್ರೆ ನಾವು ಅಷ್ಟೇ ಅಲ್ಲ, ನಮ್ಮ ಮಕ್ಕಳನ್ನು ಕೂಡ ನಾವು ಸುರಕ್ಷಿತವಾಗಿ ಹೊರಗಡೆ ತೆಗೆದುಕೊಂಡು ಹೋಗ್ಬೇಕಾಗತ್ತೆ. ಹಾಗಾಗಿನೇ ಹೇಳ್ತಾ ಇದ್ದೀನಿ. ಸೊ ನಾನು ಪಟ್ಟಿರೋ ಕಷ್ಟ ನಿಮ್ಗೆ ಇವಾಗ ವರ್ಡ್ಸ್ ಗಳಲ್ಲಿ ಹೇಳಲಿಕ್ಕೆ ಬರ್ತಾ ಇಲ್ಲ. ಸೊ ಶಬ್ದಗಳಲ್ಲಿ ಹೇಳಲಿಕ್ಕೆ ಬರ್ತಾ ಇಲ್ಲ. ಯಾಕಂದ್ರೆ ಆ ದಿನ ನಾನು ಹೆದ್ರಿ ನನ್ನ ಮಗನ್ನ ಹೇಗೆ ಅಲ್ಲಿಂದ ರಕ್ಷಣೆ ಮಾಡ್ಕೊಂಡೆ ಅನ್ನೋದು ನನಗಷ್ಟೇ ಗೊತ್ತಿದೆ. ಹಾಗಾಗಿನೇ ಲಾಗ್ಸ್ಗಳು ಕೂಡ ಬರ್ತಾ ಇರ್ಲಿಲ್ಲ ಫ್ರೆಂಡ್ಸ್. ಬಟ್ ನಿಮ್ಮ ಸಪೋರ್ಟ್ ನನ್ನ ಜೊತೆ ಹೀಗೆ ಇರ್ಲಿ. ನಾನು ನಿಮ್ಗೆ ಒಳ್ಳೆ ಕಂಟೆಂಟ್ ಗಳನ್ನ ಕೊಡ್ತೀನಿ. ಹಾಗೇನೆ ಲೈಫ್ಗೆ ರಿಲೇಟೆಡ್ ಆದಂತಹ, ಒಂದು ಹೆಣ್ಣು ಮಕ್ಕಳಿಗೆ ರಿಲೇಟೆಡ್ ಆಗುವಂತಹ ಎಲ್ಲ ತರಹದ ಕಂಟೆಂಟ್ ಗಳನ್ನ ಕೂಡ ಶೇರ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಹಾಗಾಗಿ ನಿಮ್ಮ ಸಪೋರ್ಟ್ ನನಗಿರ್ಲಿ. ಸೊ ನಿಮ್ಮ ಸಪೋರ್ಟ್ ಇಲ್ಲದೆ ಇದ್ರೆ ನಾನು ಯೂಟ್ಯೂಬ್ ನಲ್ಲಿ ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ, ಸೊ ಈ ಎಲ್ಲ ನಾನು ಹೇಳಿರುವಂತ ಈ ಟಿಪ್ಸ್ ಗಳನ್ನ ನೀವು ಕೂಡ ಫಾಲೋ ಅನುಭವ ನಿಮ್ಗೆ ಎಂದಿಗೂ ಆಗದೇ ಇರ್ಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಆಶಿಸ್ಕೊಳ್ತೀನಿ. ಮತ್ತೆ ಇನ್ನೊಂದು ಇಂತಹದ್ದೇ ಒಳ್ಳೆ ವಿಡಿಯೋ ಜೊತೆ ನಿಮ್ಗೆ ಜೊತೆ ಸಿಗೋಣ. ಅಲ್ಲಿವರೆಗೂ ಬಾಯ್.